ಒಂಚೂರ ಅತ್ತೆ ಕರೆದ್ರಾ? ಇವತ್ತು ನನಗೇನು ಎಡಿ ಅಮ್ಮಂಗಿತ್ತು ಕಣ ಜೀವಕ್ಕೆ. ಅಡುಗೆ ಮಾಡೋಕ್ಕೆಲ್ಲ ಒಂಚೂರು ತಯಾರು ಮಾಡಿ ಕೊಡಲ್ಲ. ಅಡುಗೆ ಮಾಡೋದು ಬೇಡ, ನೀನು ಎಲ್ಲ ತಯಾರು ಮಾಡಿ ಕೊಡಕ್ಕ. ನನಗೆ ಹೇಳ್ತೆ ಎಂತೆಂತ ಮಾಡ್ಕೊಂಡು ನೀ ಹಾಗೆ ಮಾಡಕ್ಕ. ಓ ಹೆಲ್ಪಾ? ಓಕೆ ಓಕೆ, ನಾನು ರೆಡಿ ಮಾಡಿ ಕೊಡ್ತೀನಂತೆ. ಮನೇಲಿ ಇರಬೇಕಾದ್ರೂ ಹಾಗೆ ಅಮ್ಮಂಗೆ ನಾನು ರೆಡಿ ಎಲ್ಲ ಮಾಡಿಕೊಡ್ತಿದ್ದೆ, ಎಲ್ಲ ಪ್ರಿಪೇರ್ ಮಾಡಿಕೊಡ್ತಿದ್ದೆ. ಬಟ್ ನಂಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಅಷ್ಟೇ. ಹೌದಾ ಮಗ? ಶೇ, ನಿನ್ನ ಸುಮ್ಮನೆ ಬೈತಿದ್ದೆ ಅಡುಗೆ ಬತ್ತಲೆ ಅಂದಳಿ. ಮಗ ಇವತ್ತು ಹಾಗೆ ಒಂಚೂರು ತಯಾರು ಮಾಡಿ ಕೊಡಲ್ಲ. ಓಕೆ ಅದೇ, ಯು ಡೋಂಟ್ ವೈ. ಏನು ಮಾಡಬೇಕು ಹೇಳಿ, ಎಲ್ಲ ಪಟಾಪಟ್ ಅಂತ ಮಾಡ್ತೀನಿ. ಮಗ ಪಟ ಇಬ್ಬರು ಸೇರಿ ಅಡುಗೆ ಮುಗಿಸುವ. ಅಲ್ಲೇ ಸಿಂಕ್ ಹಂಗೆ ಅಕ್ಕಿ ಬೆಚ್ಚಿದೆ ಕಣ್ಮಗ, ಒಂಚೂರು ತೊಳಿ ಪಟ್ಟ ಅನ್ನಕ್ಕೆ ಬೆಚ್ಚುವ. ಅಲ್ಲೇ ಹೆಸ್ರು ಕುದೀತಿತ್ತು ಆಗಳಿಂದ. ಪಟ್ಟ ಅಕ್ಕಿ ತೊಳೆದು ಕೊಡ, ನಾನು ಹೆಸ್ರಿಗೆ ಅಕ್ಕಿ ಹಾಕಿ ಬತ್ತೆ. ಓಕೆ ಅತ್ತೆ, ಬಟ್ ಐ ಹ್ಯಾವ್ ಅ ಡೌಟ್. ಅಕ್ಕಿನ ಸೋಪಲ್ಲಿ ತೊಳಿಲ್ಲ, ಶಾಂಪೂಲಿ ತೊಳಿಲ್ಲ? ಈ ರೈಸ್ ವಾಟರ್ ಅಂತೆಲ್ಲ ಬರುತ್ತಲ್ಲ ಶಾಂಪೂ, ಅದರಲ್ಲೇ ತೊಳಿತಾರೆ ಇರಬೇಕಲ್ವ? ಎಲ್ಲಿದೆ ಅದು? ಕೊಡಿ, ನಾನು ಬೇಗ ಬೇಗ ವಾಶ್ ಮಾಡಿಕೊಡ್ತೀನಿ. ಎಂತ ಸೋಪು ಶಾಂಪೂ? ನಂಬದಿಂಗೆ ಸೋಪ್ ಶಾಂಪೂಗೆಲ್ಲ ಅಕ್ಕಿ ತೊಳೆದಿಲ್ಲ ಮಗ. ನಿಂಬದಿಂಗೆ ಹಾಗೆ ಮಾಡ್ತೇನು. ನಂಬದಿಂಗೆ ನೀರಂಗೆ ತೊಳೆದು ಅಕ್ಕಿಗೆ ಹಾಕಿ ಅನ್ನ ಮಾಡೋದು ಕಣ್. ಬಟ್ ಇಟ್ಸ್ ಸೋ ಅನ್ಹೈಜಿನಿಕ್ ಅಲ್ವಾ? ಬರೀ ನೀರಲ್ಲಿ ಅಕ್ಕಿನ ವಾಶ್ ಮಾಡಿದ್ರೆ ಸಾಕಾ? ಅದರಲ್ಲಿ ಡಸ್ಟ್ ಎಲ್ಲ ಇರುತ್ತಲ್ಲ, ಅದೆಲ್ಲ ಹೋಗೋದು ಬೇಡವಾ? ಡಸ್ಟ್ ಫಸ್ಟ್ ಎಲ್ಲ ನೀರಂಗೆ ಹಾಕ್ತು ಮಗ. ಲಾಯ್ಕ್ ನೀರಂಗೆ ಸಮ ಮಾಡಿ 3-4 ಸಲ ತೊಳೆದ್ರೆ ಲಾಯ್ಕ್ ಡಸ್ಟ್ ಫಸ್ಟ್ ಬಿಟ್ಟು ಮಣ್ಣು ಮಸಿ ಇದ್ರೂ ಹತ್ಕ. ತಡಿ, ನಿಂಗೆ ಅಂತ ಬತ್ತಲ ನಂಗೆ ಗೊತ್ತಾಯ್ತಾ? ನಾನು ಹಿಂಗೆ ತೊಳೆದು ಹೆಂಗಂತ ಹೇಳಿಕೊಡ್ತೆ ಬೈಲ್. ಇಲ್ಲ ಅತ್ತೆ, ನನಗೆ ಕೆಲಸ ಎಲ್ಲ ಬರುತ್ತೆ, ನಾನು ಹೆಲ್ಪ್ ಮಾಡ್ತೀನಿ. ಬಟ್ ಅಕ್ಕಿನ ಫಸ್ಟ್ ಟೈಮ್ ವಾಶ್ ಮಾಡ್ತಿರೋದು, ಸೊ ಅಡಿಲ್ಲ ಬಾ, ನಾ ಹೇಳಿಕೊಡ್ತೆ ಹೆಂಗೆ ಮಾಡೋದು. ಏಗಳಿಕಾರು ಕಲಿಕೆ ಅಲ್ಲ ಬೈಲ್. ಈ ಕಣ ನಾನಿಲ್ಲಿ ಶಿಂಕಂಗೆ ಅಕ್ಕಿ ಬೆಚ್ಚಿನ ಇಲ್ಲಿಯಾ, ಇದಕ್ಕೆ ಸ್ವಲ್ಪ ನೀರು ಹಾಕಿ ಸಮ ಗಿಮ್ಚಿ ಕಡೆಗೆ ಆ ನೀರನ್ನ ತೆಗೆದು ಹೊರಗೆ ಬಿಸಾಡಕ್ಕೆ. ಹಾಗೆ ಒಂದು 3-4 ಸಲ ಮಾಡ್ಕೋತಾಯ್ತಾ? ಆಯ್ಕೆ ಹತ್ತಷ್ಟೊತ್ತಿ. ಓಕೆ ಅಕ್ಕ, ನೀ ಇದನ್ನು ಮಾಡೋಣ ಪದಾರ್ಥಕ್ಕೆ ಅಂತ ಇಟ್ಕಂತೆ. ಅದು ಹೆಂಗೆ ಸೋಪು ಶಾಂಪು ಏನು ಹಾಕದೇ ಇದ್ದರೂ ಈ ಅಕ್ಕಿಲಿರೋ ಡಸ್ಟ್ ಹೋಗುತ್ತೆ. ನಾನಂತೂ ಬರೀ ನೀರಲ್ಲಿ ಫೇಸ್ ವಾಶ್ ಮಾಡಿದ್ರೆ ಡಸ್ಟೇ ಹೋಗಲ್ಲ. ಎಷ್ಟು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ನಾನು ಫೇಸ್ ವಾಶ್ಗೆ. ಹಾಂ ಅತ್ತೆ ಅಕ್ಕಿ ವಾಶ್ ಮಾಡಾಯ್ತತ್ತೆ? ಆಯ್ತಾ ಮಗ? ಹಾಂ ಅಕ್ಕ, ನಾನಿದನ್ನು ಅಲ್ಲಿ ಮಡಕೆಗೆ ಹಾಕಿ ಬತ್ತೆ ಅಕ್ಕ. ಆಗಳಿಂದ ಹೆಸ್ರು ಕೊದಿತ್ತೆ. ಅಲ್ಲಿ ತರಕಾರಿ ಬೆಚ್ಚಿದೆ ಕಣ್ಮಗ, ಅದನ್ನೊಂಚೂರು ಹೋಳು ಮಾಡೆ ಬತ್ತಲೆ. ತರಕಾರಿ ಎಲ್ಲ ಕಟ್ ಮಾಡೋಕ್ಕೆ ಮತ್ತು ಕೈಗೆ ಎಲ್ಲ ಕೊಯ್ಕೊಂಬಿಲ್ಲ. ಓಕೆ ಅತ್ತೆ, ನಾನು ಮಾಡ್ತೀನಿ. ಅತ್ತೆ ಎಂತ ಹೇಳೆ ಅತ್ತೆ? ಸ್ಕೇಲಲ್ಲಿ? ಸ್ಕೇಲ್ ಎಂತಕ್ಕೆ? ಶಾಲೆಗಿಲಿ ಹೋತೆ ಅಂತ? ಅಲ್ಲ ಅತ್ತೆ, ಅದು ತರಕಾರಿ ಕಟ್ ಮಾಡೋದಕ್ಕೆ ಕರೆಕ್ಟ್ ಮೆಷರ್ಮೆಂಟ್ಸ್ ಬೇಕು ಅಲ್ವಾ, ಅದಕ್ಕೆ ಸ್ಕೇಲ್ ಕೇಳಿದೆ. ಎಂತ ಸ್ಕೇಲ್ ಇಟ್ಕೊಂಡೆ ನೀ ತರಕಾರಿ ಹೋಳು ಮಾಡುವಳ ಈಗ? ಯಪ್ಪ ಹೇಣೆ, ಸ್ಕೇಲೆಲ್ಲ ಬೇಡ, ನೀ ಹಾಗೆ ಒಂದು ಅಂದಾಜಂಗೆ ಮಾಡೋಕ್ಕ ಸ್ಕೇಲೆಲ್ಲ ಇಟ್ಕೊಂಬಿಲ್ಲ ನಾವು. ಓಕೆ ಆಯ್ತಾ ಮಗ? ಸುಮಾರು ಹೊತ್ತಾಯ್ತಲ್ಲೇ, ಆಯಿತಾ? ಇಲ್ಲ ಅತ್ತೆ, ಇನ್ನೂ ತುಂಬ ವೆಜಿಟೇಬಲ್ಸ್ ಇದೆ. ಇಷ್ಟೊತ್ತು ಬೇಕು ಹೇಣೆ? ನಾನೆಲ್ಲ ಕರಳನ್ನೆಲ್ಲ ಕಟ್ಟಿ ಇಷ್ಟೊತ್ತಾಯಿತು, ಒಂದು 1/2-3 ಗಂಟೆಯವರು ಆಯ್ತಪ್ಪ. ಎಂತ ಮಾಡ್ತಿದ್ದೆ ಇಷ್ಟು ತರಿಕಮ್ಮ? ಹಾಂ ಇದೆಯಂತ, ನೀ ಹೀಗೆ ಕೆಲಸ ಮಾಡಿದ್ರೆ ಇವತ್ತಿ ಪದಾರ್ಥ ಅಲ್ಲ, ಇನ್ನೊಂದು ತಿಂಗಳು ಬಿಟ್ಟು ಪದಾರ್ಥ ಹತ್ತಿ ಕಾಣು. ಅಷ್ಟೊತ್ತಿಗೆ ಸಮ ಹತ್ತೀನಿ ತರಕಾರಿ ಕಟ್ ಮಾಡುವತ್ತಿ. ಅಯ್ಯೋ ಹೋಯ್ ನಿನ್ನ ಹತ್ರ ನಾ ಕೆಲಸ ಹೇಳ್ದ? ಈಚೆ ಬಾ, ನಾನು ಹತ್ತು ಬರಬಾರ್ದು ಪದಾರ್ಥ ಮಾಡ್ತೆ. ಅಯ್ಯೋ ನಿನ್ನ ಹತ್ರ ಕೆಲಸ ಹೇಳೋದು ನಂಗೊಂದು ಮಂಡಿ ಸಮಯ ಇಲ್ಲ. ಬಟ್ ಅತ್ತೆ, ನಾನು ಹೆಲ್ಪ್ ಮಾಡ್ತೀನಿ, ಇಟ್ಸ್ ಓಕೆ. ಬೇಡ ಮರತ್ತಿ, ನಿನ್ನ ಕೆಲಸ ಹೇಳಿ ನಂದು ಇವತ್ತಿಗೆ ಕೆಲಸ ಪೂರ ಆಗ್ತಾ ಇಲ್ಲ. ಬೇಡ, ನೀನು ನಿಂದೆ ಅಂತ ಕೆಲಸ ಇಟ್ಕಾಣು ಹೋಗ, ನಾನು ಇಲ್ಲಿ ಮಾಡ್ಕೊಂತ ಎಡ್ಡಿಲ್ಲ ಹೋಗಿ. ಓಕೆ ಅತ್ತೆ, ಆ್ಯಸ್ ಯು ವಿಶ್. ಹಾಯ್ ಕಣ್ರಿ ಅಲ್ಲ ಮಾರ್ರೆ, ನಾನು ಬೆಂಗಳೂರು ಸೊಸಿ ಒಂದು ಅಡುಗೆ ಮಾಡೋಕ್ಕೆ ಬಂದಾಳೆ. ಅಯ್ಯೋ ದೇವ್ರೆ, ಆ ಹೆಣ್ಣಿಗೆ ಒಂದು ತರಕಾರಿ ಕಟ್ ಮಾಡು ಬತ್ತಲೆ, ಒಂದು ಅಕ್ಕಿ ತೊಳು ಬತ್ತಲೆ ಕಾಣಿ. ಅಯ್ಯೋ ದೇವ್ರೆ, ಈ ಹೆಣ್ಣಿನ ಕಟ್ಕೊಂಡು ನಂದೊಂದು ಕೋಳಿ ಪಡಿಯ. ಅಯ್ಯೋ ಈ ಹೆಣ್ಣಿನೊಟ್ಟಿಗೆ ಹ್ಯಾಂಗೆ ಆಯ್ಕಂದೇನೋ ಇನ್ನು. ಅಕ್ಕ, ನಾನು ಇನ್ನೊಂದು ವೀಡಿಯೋದಾಗ ನಿಮ್ಗೆ ಸಿಗ್ತೆ ಅಕ್ಕ.